ಹಾಯ್, ಕರ್ನಾಟಕ ರೀಸೆಂಟ್ ಆಗಿ ಒಂದು ಅದ್ಭುತವಾದ ಸಾಧನೆ ಮಾಡಿದೆ. ಅದೇನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಓದ್ತಿರೋ ಸ್ಟೂಡೆಂಟ್ಸ್ ಗಳನ್ನ ಒಂದಷ್ಟು ಜನಕ್ಕೆ ಹೆಲ್ತ್ ಚೆಕಪ್ ಮಾಡಿದಾಗ ಒಂದು 7,000 ಜನಕ್ಕೆ HIV ಪಾಸಿಟಿವ್ ಬಂದಿದೆ. ಸಿಂಪಲ್. HIV BP ಶುಗರ್ ತರ ಒಂದು ನಾರ್ಮಲ್ ಕಾಯಿಲೆ ತಾನೆ, ಅದು ಬಂದಿದೆ ಅಷ್ಟೇ. ಅದರಲ್ಲಿ ಈ HIV ಪಾಸಿಟಿವ್ ಬಂದಿರೋರ ಏಜ್ ಬಂದ್ಬಿಟ್ಟು 16 ರಿಂದ 25 ವರ್ಷ. ದೊಡ್ಡ ಸಾಧನೆ ಅಲ್ವಾ? ಸೊ ಯೋಚನೆ ಮಾಡಿ, ಯಾಕಿದು ಬಂದಿರ್ಬೋದು? ಮೊದಲನೇ ರೀಸನ್ ಪೇರೆಂಟಿಂಗ್ ಸರಿ ಇಲ್ಲ. ಸೆಕೆಂಡ್ ಒನ್, ಈ ಸ್ಟ್ಯಾಂಡರ್ಡ್ ಫ್ರೀಡಮ್ ಕಲ್ಚರ್ ಅನ್ನೋ ಹೆಸರಲ್ಲಿ ಹುಕ್ಕಪ್ ಪಾರ್ಟೀಸು, ವೀಕೆಂಡ್ ಪಾರ್ಟೀಸು, ಡೇಟಿಂಗ್ ಆಪ್ಸು, ಡ್ರಿಂಕ್ಸ್ ಇದನ್ನೆಲ್ಲ ಸ್ಟೂಡೆಂಟ್ಸ್ ಆರಾಮಾಗಿ ತಗೊಂತಿದ್ರೆ ಅವ್ರಿಗೆ ಆರಾಮಾಗಿ ಅವೈಲೇಬಲ್ ಐತಲ್ಲ, ಅದಕ್ಕೆ ಇದಾಗ್ತಿರೋದು. ಅಂಡ್ ಇವತ್ತಿನ ಸ್ಟೂಡೆಂಟ್ಸ್ ಸಕ್ಕದಾಗಿ ಹೇಳ್ತಾರೆ ಅಂದ್ರೆ, ನಮ್ಗೆಲ್ಲ ಗೈಡ್ ಮಾಡಕ್ಕೆಲ್ಲ ಬರಬೇಡಿ, ವಿ ನೋ ವಾಟ್ ವಿ ಆರ್ ಡೂಯಿಂಗ್ ಅಂತಾರೆ. ಬಟ್ ನಾನು ಹೇಳೋದು ಓಕೆ ಕಣ್ರು, ಡೂ ವಾಟ್ ಯು ವಾಂಟ್, ಎಕ್ಸ್ಪ್ಲೋರ್ ಯುವರ್ ಲೈಫ್, ತಪ್ಪೇ ಇಲ್ಲ. ಬಿಕಾಸ್ ಇರೋದು ಒಂದು ಲೈಫ್. ಬಟ್ ನಿಮಗ್ ತೊಂದರೆ ಮಾಡ್ಕೊಳ್ಳೋದು ಮಾಡಬೇಡಿ ಕಣ್ರು. ಅಟ್ಲೀಸ್ಟ್ HIV ಗೆಲ್ಲ ಇನ್ನೂ ಕಂಪ್ಲೀಟ್ ಮೆಡಿಸಿನ್ ಕಂಡಿಡಿದಿಲ್ಲ ಕಣ್ರಪ್ಪ. ಈ ಏಜ್ ಅಲ್ಲೇ ನೀವೇನಾದ್ರೂ ಈ ತರ ಎಲ್ಲ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗಳ ಲೈಫ್ ಮಾತ್ರ ಅಲ್ಲ, ಇಡೀ ನಿಮ್ಮ ಫ್ಯಾಮಿಲಿ ಹಾಳಾಗ್ಬಿಟ್ಟಿರುತ್ತೆ. ಸೊ ಪ್ಲೀಸ್ ಬಿ ಅವೇರ್ ಆಫ್ ದಿಸ್. ಸೊ ದಯವಿಟ್ಟು ಈ ವಿಡಿಯೋನ ಮ್ಯಾಕ್ಸಿಮಮ್ ಮೆಂಬರ್ಸ್ಗೆ ಶೇರ್ ಮಾಡಿ. ಅಂಡ್ ಇದಕ್ಕಿಂತ ಭಯ ಪಡಿಸೋ ವಿಷಯ ಇನ್ನೊಂದಿದೆ, ಫಾಲೋ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.